ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಆಗ್ತಾರೆ. ತೀವ್ರ ಸ್ವರೂಪವನ್ನ ಪಡೆದುಕೊಂಡ ಹೇಳಿಕೆಗಳ ಜಟಾಪಟಿ. ಬೆಳಗಾವಿಯಲ್ಲಿ ಶಾಸಕ ಇಕ್ಬಾಲ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಾರ ಸುಮ್ಮನೆ ಕೂತಿರ್ತಾರೆ, ಮತ್ತಿನ್ನೊಂದು ವಾರ ಇದೇ ತರಹ ಸುದ್ದಿಗೆ ಬರ್ತಾರೆ. ಮತ್ತೆ ಡಿಕೆ ಸಿಎಂ ಆಗಬೇಕು, ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಬೆಳಗಾವಿಯಲ್ಲಿ ಶಾಸಕ ಇಕ್ಬಾಲ್ ಅಚ್ಚರಿಯ ಹೇಳಿಕೆ. ರಾಮನಗರದ ಪ್ರಥಮವಾಗಿ ಶಾಸಕರಾದ ಇಕ್ಬಾಲ್ ಅನ್ಸಾರಿ. ಕಾದು ನೋಡಿ, ಜನವರಿಯಲ್ಲಿ ಡಿಕೆ ಸಿಎಂ ಆಗ್ತಾರೆ. ಜನವರಿ 10ರೊಳಗೆ ಮಹಾಕ್ರಾಂತಿ ಆಗುತ್ತೆ. ನಿಮ್ಮದೇ ಪಕ್ಷದ MLC ಹೇಳ್ತಾರೆ ಆಗಲ್ಲ, ಶಾಸಕರು ಹೇಳ್ತಾರೆ ಆಗ್ತಾರೆ. ನೋಡ್ತೀರಿ, ಆ ಕ್ರಾಂತಿಯಲ್ಲಿ ಡಿಕೆನೇ ಸಿಎಂ ಆಗೋದು. ಡಿಕೆ ಪರ ಬ್ಯಾಟ್ ಬೀಸಿದ ರಾಮನಗರದ ಶಾಸಕ ಇಕ್ಬಾಲ್. ಸೆಷನ್ ಕಾರಣ ಕದನ ವಿರಾಮ ಅಷ್ಟೇ. ಅಂದ್ರೆ ಅಧಿವೇಶನ ಆಗ್ತಾ ಇದೆ, ಸ್ವಲ್ಪ ಹೊತ್ತು ಕದನ ವಿರಾಮ ಕೊಟ್ಟಿದ್ದೀವಿ, ಜನವರಿಯಲ್ಲಿ ಜನ ಅಚ್ಚರಿಗೆ ಒಳಗಾಗ್ತಾರೆ ಎಂದ ಶಾಸಕ. ಏನ್ ಮ್ಯಾಜಿಕ್ ನಡೆಯುತ್ತಿಲ್ಲ ರಾಜ್ಯದಲ್ಲಿ. ಮತ್ತೆ ಡಿಕೆ ಸಿಎಂ ಕೂಗು ತೀವ್ರ ಸ್ವರೂಪ ನೋಡಿ. ಮಾಧ್ಯಮದವರು ಇದನ್ನ ವೈಭವೀಕರಿಸಿ ತಿರುಚಲಾಗಿದೆ ಅಂತ ಹೇಳಿ ನೀವೇ ಬಡ್ಕತ್ತೀರಿ. ನಿಮ್ಮ MLA ಬೆಳಗಾವಿಲಿ ಕೂತ್ಕೊಂಡು ಡಿಕೆ ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ. ತಪ್ಪ್ಯಾರ್ದು? ಸಂವಿಧಾನದ 4ನೇ ಅಂಗ ಮಾಧ್ಯಮ ಕ್ಷೇತ್ರವನ್ನು ಹಸ್ತಕ್ಷೇಪ ಮಾಡುವ ರಾಜಕಾರಣಿಗಳೇ ನಿಮ್ಮ ನಾಲಿಗೆನ ಮಡಚಿಟ್ಕೊಳ್ಳಿ. ಬಾಯಿಗೆ ಬಂದ ಹಾಗೆ ಮಾತನಾಡೋದಲ್ಲ. ಸಿಎಂ ಬದಲಾವಣೆ ವಿಚಾರವನ್ನು ತರ್ತಿರೋದು ನಿಮ್ಮದೇ ಪಕ್ಷದ MLAಗಳು, ನಿಮ್ಮದೇ ಪಕ್ಷದ MLCಗಳು, ನಾವಲ್ಲ. ನಮ್ಮ ನಾಲಿಗೆಗೆ ಯಾವ ತೆವಲು ಇಲ್ಲ, ಯಾವ ದರ್ದೂ ಇಲ್ಲ. ರಾಮನಗರದ ಶಾಸಕರು ಪ್ರತಿ ತಿಂಗಳ 4 ವಾರದಲ್ಲಿ 2 ವಾರ ಡಿಕೆ ಸಿಎಂ ಅಂತ ಹೇಳಿ ಡಿಕೆ ಪರ ಜಪ ಮಾಡ್ತಾರೆ. ಈಗ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮಾಧ್ಯಮದವರು ಸಿಗೋ ಅವಕಾಶ ಇತ್ತು, ಹಂಗೆ ಒಳಗೆ ಬಂದ್ರು, ಒಂದು ಹೇಳಿಕೆ ಕೊಟ್ಟರು. ಕಾದು ನೋಡಿ, ಜನವರಿಯಲ್ಲಿ ಕ್ರಾಂತಿ ಆಗ್ತಾವಂತೆ. ಜನವರಿ 10ರೊಳಗೆ ಮಹಾಕ್ರಾಂತಿ ಆಗುತ್ತೆ. ನೋಡ್ತೀರಿ, ಆ ಕ್ರಾಂತಿಯಲ್ಲಿ ಡಿಕೆನೇ ಸಿಎಂ ಆಗೋದು. ಡಿಕೆ ಪರ ಬ್ಯಾಟ್ ಬೀಸಿದ ರಾಮನಗರ ಶಾಸಕ ಇಕ್ಬಾಲ್. ಸೆಷನ್ ಕಾರಣ ಕದನ ವಿರಾಮ ಕೊಟ್ಟಿದ್ದೀವಿ, ಜನವರಿಯಲ್ಲಿ ಜನ ಅಚ್ಚರಿಗೊಳಗಾಗ್ತಾರೆ ಎಂದ ಶಾಸಕ. ಏನು ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಅನ್ನೋ ಅರ್ಥದಲ್ಲಿ ಇಕ್ಬಾಲ್ ಮಾತನಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಎಷ್ಟರ ಮಟ್ಟಿಗೆ ಸುಳ್ಳಾಗುತ್ತೆ ಗೊತ್ತಿಲ್ಲ. ಒಂದಲ್ಲ ಒಂದು ತರಹದಲ್ಲಿ ರಾಜ್ಯದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಅನ್ನೋ ವಿಚಾರ ಜೀವಂತಗೊಳಿಸುತ್ತಿದ್ದಾರೆ ಇಲ್ಲಿನ ಕಾಂಗ್ರೆಸ್ಸಿನ ಶಾಸಕರು ಮತ್ತು MLCಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.